ಡಿ.ಕೆ. ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಬಲವಂತವಾಗಿ ಜಮೀನು ಕೀಳ್ತಾ ಇರೋ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಅವರು, ನಮ್ಮ ಡಾಕ್ಟರು, ನಮ್ಮ ಲೋಕಸಭಾ ಸದಸ್ಯರು ಮಂಜುನಾಥ್ ಅವರು, ನಮ್ಮ ರವಿಕುಮಾರ್ ಅವರು, ಅವೆಲ್ಲ ಪೂರ್ತಿ ಟೀಮ್ ಬಂದಿರುವಂತದ್ದು. ಇಲ್ಲಿ ಆಗ್ತಾ ಇರುವಂತ ಅನ್ಯಾಯವನ್ನ ಪ್ರಪಂಚಕ್ಕೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ರಾಜ್ಯದ ಜನತೆ ಗೊತ್ತಾಗಿದೆ. ಯಾಕಂದ್ರೆ ರಾಜ್ಯದ ಜನತೆಗೆ ಏನು ಕಾಂಗ್ರೆಸ್ ಅವರು ಕಟ್ತಾ ಇದ್ದಾರೆ ಅಂದ್ರೆ ಇದೆಲ್ಲ ಬರಡು ಭೂಮಿ. ನಾವು ಅವ್ರಿಗೆಲ್ಲ ದಾನ ಕೊಟ್ಟಂಗೆ ಹಣ ಕೊಡ್ತಾ ಇದೀರಿ, 2 ಕೋಟಿ ಅಂತ ಇದೆ. ಇದು ದಾನ ಅಲ್ಲ, ಶಾಪ. ಅದು ಯಾರ್ಯಾರೋ ಎಲ್ಲಿ ಇಡೀ ದೇಶದಲ್ಲಿ ಯಾರು ಬರ್ತಾರೋ ಅವರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಅದರಿಂದ ಲಾಭ ಬರ್ತೈತೆ. ಅಲಾಭ ಲೇಔಟ್ ಮಾಡಕ್ಕೆ ಬರುವಂತ ದುಡ್ಡು, ಅದನ್ನ ಸ್ಕೀಮ್ ಇದು. ನಿಮ್ಮ ಅಭಿಪ್ರಾಯ ಏನು ಜನಗಳಿಗೆ? ನಾವು ಕೊಡಕ್ ನಮ್ ರೆಡಿ ಇಲ್ಲ ಸರ್. ನಾವು ಜಮೀನ 70-80% ರೈತರುಗಳು ಕೊಡಕ್ ಒಪ್ಕೊಂಡ್ಬಿಟ್ಟಿದ್ದಾರೆ ಜಮೀನು. ಯಾರು ಹೋರಾಟ ಮಾಡ್ತಾರೆ ರೈತರೇ ಅಲ್ಲ ಅನ್ನೋ ವಾದವನ್ನು ಕೂಡ ಅವ್ರು ಹೇಳ್ತಾರೆ. ಶಾಲು ಹಾಕೊಂಡ್ ಬಂದವ್ರೆ, ಬೇರೆ ಪಕ್ಷದವ್ರು ಶಾಲು ಹಾಕೊಂಡ್ ಬಂದವ್ರೆ, ರೈತರಲ್ಲ ಅಂತ ಹೇಳ್ತಾರೆ ಸರ್. ನೀವು ಬೇರೆ ಊರವರ? ಕಾಂಗ್ರೆಸ್ ಅವರು ಹೇಳ್ತಾವ್ರೆ ಬೇರೆ ಊರವರು ಅಂತ. ಒಂದು ನೋಡ್ಲಿ ಸರ್. ಇವಾಗ ಸರ್ ಬಾಯಿ ಬಿಟ್ರೆ ಸುಳ್ಳು. ನಮ್ದು ಎಷ್ಟು ಎಕರೆ ಇದೆ ಇಲ್ಲಿ ತೋಟ? 15 ಎಕರೆ ಇದೆ. ನಿಮ್ಮ ಹೆಸರು 15 ಎಕರೆ. ಏನಕ್ಕೆ ಅಂದ್ರೆ ಕುಟುಂಬ 1 ಎಕರೆ 2 ಎಕರೆ ಮಾತ್ರ ರೆಡಿ ಇದಾರೆ ಅದು ಕೃಷಿ ಮಾಡೋದಕ್ಕೆ. 10-15 ಎಕರೆ ಇರೋರು ಕೊಡೋದಕ್ಕೆ ರೆಡಿ ಇದಾರೆ ಅಂತ ಒಂದು ವಾದ ನಡೀತಾ ಇದೆ. ಇನ್ನು ಊರ್ ಪಕ್ಕ ಕೆಂಪೈಪಳ್ಳಿ ಸೇರಿರೋದು 4 ಎಕರೆ ಇದೆ. 15 ಎಕರೆನೂ ನೀವು ಮಾಡ್ತಾ ಮಾಡ್ತಿದ್ದೀರಾ? ಒಳ್ಳೆ ಪ್ಲಾಟ್. ಇಲ್ಲಿ ನಿಮ್ ಮುಂದಕ್ಕೆ ಹೋದ್ರೆ ಅಡಿಕೆ ಇದೆ, ರೇಷ್ಮೆ ಇದೆ. ಇಲ್ಲಿ ಸ್ವಲ್ಪ ಮುಂದೆ ನಿಮ್ಮ ಅಕ್ಕಪಕ್ಕದ ಜಮೀನವ್ರ ಅಭಿಪ್ರಾಯ ಏನು? ಬೇಡ, ಅಕ್ವೈರ್ ಆಗೋದ್ ಬೇಡ. ಇದು ಬರಡು ಭೂಮಿ ಎಲ್ಲ, ಇದು ನೀರಾವರಿ ಭೂಮಿನೇ. ಬರಡು ಭೂಮಿ ಅಂತ ಜನಗಳು ಕಾಣಿಸ್ತಾ ಇಲ್ವಾ? ಎಲ್ಲೋ ನಿಂತ್ಕೊಂಡು ಬರಡು ಭೂಮಿ, ಕೊಚ್ಚೆ ನೀರು. ಅದೇ ಕೊಚ್ಚೆ ನೀರಿಂದ ಎಷ್ಟೋ ಜನ ಬದುಕ್ತಾ ಇದಾರೆ. ನಮ್ಗೆ ಯಾವ್ದೇ ರೀತಿ ಯಾವ ಕ್ಯಾನ್ಸರ್ ಆತರ ಏನು ಬಂದಿಲ್ಲ. ಸುಮ್ನೆ ಸುದ್ದಿಗಳನ್ನೆಲ್ಲ ಹಬ್ಸ್ತಾ ಇದಾರೆ. ನಾವು ಸುಮಾರು 20-30 ವರ್ಷದಿಂದ ಹಸು ಸಾಗಾಣಿಕೆ ಎಲ್ಲ ಮಾಡ್ತಾ ಇದೀವಿ. ನಾವು ಅದರಿಂದ ತಿಂತಾ ಇದೀವಿ. ನಾವು ಭೂಮಿ ತಾಯಿನ ಯಾವತ್ತೂ ಬಿಟ್ಕೊಡಕ್ ನಾವು ರೆಡಿ ಇಲ್ಲ ಸರ್.